ಬೆಂಬಲಿಸುವಂತಹ ಸಾಕಷ್ಟು ಮನಸ್ಸುಗಳಿದಾವೆ. ಅಂತಹ ಮನಸ್ಸುಗಳನ್ನು ಕೂಡ ನಾನಿಲ್ಲಿ ಉಲ್ಲೇಖ ಮಾಡ್ತಾ ಹೇಳ್ತೀನಿ ಬಂಧುಗಳೇ. ನನ್ನೆಲ್ಲ ಮೊನ್ನೆ ಆದಿತ್ಯನಾಥ್ ಬೇಕಲ್ವಾ? ಚುನಾವಣೆ ಬಂದ ಕೂಡಲೇ ಒಂದು ನಿಮಿಷ ಕೇಳಿಸ್ಕೊಳ್ಳಿ, ನಿಮಗೆ ಹೇಳ್ತಿರೋದು, ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದಲ್ಲಿ ಇವತ್ತು 2ನೇ ಸಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಆದ್ರೆ ಉತ್ತರ ಪ್ರದೇಶ ಜನ ಚುನಾವಣೆ ಬಂದಾಗ ನನ್ ಗೌಡ, ನಾ ಲಿಂಗಾಯತ, ನಾ ಕುರುಬ, ನಾ SC ST ಆಗಿ ಓಟ್ ಹಾಕಲ್ಲ, ಅವ್ರು ಹಿಂದೂಗಳಾಗಿ ಓಟ್ ಹಾಕ್ತಾರೆ. ನೀವು ಚುನಾವಣೆ ಬಂದಾದ ಕೂಡಲೇ, ಈ ಚುನಾವಣೆಗೆ ಬಂದಾದ ಕೂಡಲೇ ಉದಯಣ್ಣ ಕವರಿಗೆ ಕಾಸ ಕೊಟ್ಟ ಅಕ್ಷತೆ ಇಟ್ಟನ್ನು ಓಟ್ ಹಾಕ್ತೀರಿ. ನೀವು ಚುನಾವಣೆ ಬಂದಾದ ಕೂಡಲೇ ಇಲ್ಲಿ TC ತಮ್ಮಣ್ಣವರು ಒಳ್ಳೆ ಕೆಲಸ ಮಾಡಿದ್ರು, ಸ್ವಾಮಿ ಅಣ್ಣನ ಇದ್ರು, ಇವರಿಬ್ರು ಬಿಟ್ರಿ ಜೂಜಾಡವ್ರನ್ನ ಗೆಲ್ಲಿಸ್ಬಿಟ್ರಿ. ನೀವು ಗೆಲ್ಲಿಸಿದ್ರಿ. ನೀವು ಚುನಾವಣೆ ಬಂದಾಗ ಕವರಿ ಕಾಸ ಹಾಕೋರ್ನ, ಜೂಜಾಡ್ಸೋರ್ನ ಗೆಲ್ಲಿಸ್ಬಿಟ್ಟು ಯೋಗಿ ಆದಿತ್ಯನಾಥ್ ಬರ್ಬೇಕು ಅಂದ್ರೆ ಅಲ್ಲಿಂದ ಕಟ್ಟ ಬರ್ಬೇಕಾ? ನಮ್ಮ ಹತ್ರನೂ ಆ ಶಕ್ತಿ ಇದೆ, ಅದಕ್ಕೆ ಅವಕಾಶ ಮಾಡ್ಕೊಡ್ಬೇಕಾದ್ರೆ ನೀವು ಸೇರ್ಬಿಟ್ಟು ಇಲ್ಲಿ ಬರೀ ಘೋಷಣೆ ಹಾಕಿದ್ರೆ ಸಾಕಾಗಲ್ಲ. ಮನೆಗೆ ಹೋಗಿ ಆದ ನಂತರ ಕೂಡ ನೀವು ಹಿಂದೂಗಳಾಗಿ ಒಗ್ಗಟ್ಟಾಗಿರ್ಬೇಕು ಬಂಧುಗಳೇ. ನೇರವಾಗಿ ವಿಚಾರಕ್ಕೆ ಬರ್ತೀನಿ ಬಂಧುಗಳೇ. ಹೋರಾಟಗಳಿಗೆ ಬೆಂಬಲವಾಗಿ ಬೆಂಗಾವಲಾಗಿ ನಿಂತಿರುವಂತಹ JDS ನ ಎಲ್ಲ ಮುಖಂಡರೇ, ಸದ್ಯದಲ್ಲೇ ಇಲ್ಲಿಗೆ ಆಗಮಿಸಲಿರುವಂತಹ JDS ನ ಯುವ ಮುಖಂಡರಾಗಿರುವಂತಹ ನಿಖಿಲ್ ಕುಮಾರಸ್ವಾಮಿ ಅವರೇ,